ಕಳೆದ 22 ವರ್ಷಗಳಿಂದ ಅಕ್ರಮವಾಗಿ ಭಾರತದಲ್ಲಿ ನೆಲೆಸಿದ್ದ ಪಾಕಿಸ್ತಾನಿ ಮೂಲದ ತಾಯಿ ಮಗ ಕೊನೆಗೂ ಕಾನೂನಿನ ಬಲೆಗೆ ಬಿದ್ದಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ದಾಸೆಗಾರಿಪಲ್ಲಿ ಗ್ರಾಮದಲ್ಲಿ ವಾಸಿಸುತ್ತಿದ್ದ 52 ವರ್ಷದ ಫರ್ನಾಜ್ ಮತ್ತು ಆಕೆಯ ಮಗ 21 ವರ್ಷದ ಮೊಹಮ್ಮದ್ ಫರ್ದೀನ್ ಬಂಧಿತ ಆರೋಪಿಗಳು. ಇವರ ಬಳಿ ಪಾಕಿಸ್ತಾನಿ ಪಾಸ್ಪೋರ್ಟ್ ಪತ್ತೆಯಾಗಿರೋದು ಇಲಾಖೆ ದಂಗಾಗಿಸಿದೆ. ಮೂಲತಃ ದಾಸೆಗಾರಿಪಲ್ಲಿಯ ಮೊಹಮ್ಮದ್ ಆಯೂಬ್ ಖಾನ್ ಎಂಬಾತ 1993ರಲ್ಲಿ ದುಬೈನಲ್ಲಿ ಕೆಲಸ ಮಾಡುತ್ತಿದ್ದ. ಅಲ್ಲಿ 2023ರಲ್ಲಿ ಪಾಕಿಸ್ತಾನಿ ಮೂಲದ ಫರ್ಹಾನಾಜ್ನನ್ನ ಮದುವೆಯಾಗಿದ್ದ. ಇವರಿಗೆ 2004ರಲ್ಲಿ ಪಾಕಿಸ್ತಾನದಲ್ಲಿ ಮೊದಲ ಮಗ ಮೊಹಮ್ಮದ್ ಫರ್ದೀನ್ ಜನಿಸಿದ್ದನು. ನಂತರ ಉಳಿದ ಇಬ್ಬರು ಮಕ್ಕಳು ದುಬೈನಲ್ಲಿ ಜನಿಸಿದ್ರು. ಬಳಿಕ ಇಡೀ ಕುಟುಂಬ ಭಾರತಕ್ಕೆ ಬಂದಿತ್ತು. ಭಾರತಕ್ಕೆ ಬಂದವರು ಇಲ್ಲಿನ ಅಧಿಕೃತ ಪೌರತ್ವ ಪಡೆದಿರಲಿಲ್ಲ. ಆದರೂ ಬೆಂಗಳೂರಿನಲ್ಲಿ ಅಕ್ರಮವಾಗಿ ಆಧಾರ್ ಕಾರ್ಡ್ ಮತ್ತು ಜಾತಿ ಪ್ರಮಾಣ ಪತ್ರವನ್ನು ಪಡೆದುಕೊಂಡಿದ್ರು. ಆನಂತರ ಇತ್ತೀಚೆಗೆ ಬಾಗೇಪಲ್ಲಿಗೆ ಶಿಫ್ಟ್ ಆಗಿದ್ದ ಈ ಕುಟುಂಬ ತಹಶೀಲ್ದಾರ್ ಕಚೇರಿಯಲ್ಲಿ ರೇಷನ್ ಕಾರ್ಡ್ ಹಾಗೂ ವೋಟರ್ ಐಡಿಗೆ ಹೆಸರು ನಮೂದಿಸಲು ಅರ್ಜಿ ಸಲ್ಲಿಸಿದ್ದಾರೆ. ಆಫೀಸಿಂದ ನಮಗೊಂದು ಕಂಪ್ಲೇಂಟ್ ಬಂದಿರ್ತದೆ. ಈ ರೀತಿ ಭಾರತದ ಪೌರತ್ವ ಹೊಂದೇ ಇರುವಂತಹ ಕೆಲವು ವ್ಯಕ್ತಿಗಳು ಬಾಗೇಪಲ್ಲಿ ತಾಲೂಕಿನಲ್ಲಿ ಇದ್ದಾರೆ ಅಂತ ಅಂದ್ಬಿಟ್ಟು ಆ ಒಂದು ಕಂಪ್ಲೇಂಟ್ ಮೇರೆಗೆ ನಾವು ವಿಸಿಟ್ ಮಾಡಿದಾಗ ಮತ್ತು ದಾಖಲೆಗಳನ್ನ ನೋಡಿದಾಗ ನಮಗೆ ಆ ರೀತಿ ಭಾರತದ ಪೌರತ್ವ ಹೊಂದೇ ಇರೋರು ವ್ಯಕ್ತಿಗಳು ಕಂಡು ಬಂದಿರ್ತದೆ. ಹೇಗೆ ಅಂತಂದರೆ ಅವರು ಪಾಕಿಸ್ತಾನಿ ಪಾಸ್ಪೋರ್ಟ್ಸ್ನ ಹೊಂದಿರ್ತಾರೆ, ಜೊತೆಗೆ ಅವರು ಹುಟ್ಟು ಸ್ಥಳ ಬಂದು ಭಾರತ ದೇಶ ಆಗಿರೋದಿಲ್ಲ. ಸೊ ಅದು ಯಾವ ರೀತಿ ಅಂತಂತಂದರೆ ಅವರು ಇನಿಷಿಯಲ್ ಆಗಿ ಒಬ್ಬ ವ್ಯಕ್ತಿ ಹೆಸರು ಮೊಹಮ್ಮದ್ ಆಯೂಬ್ ಖಾನ್ ಅಂತ ಅಂದ್ಬಿಟ್ಟು ಅವರು ದಾಸೆಗಾರಿಪಲ್ಲಿಯ ನಿವಾಸಿಯಾಗಿರ್ತಾರೆ. ಅವರು 1993ರಲ್ಲಿ ದುಬೈನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅವ್ರಿಗೆ ಒಬ್ಬ ಲೇಡಿ ಫರ್ನಾಜ್ ಅನ್ನೋರು ಪರಿಚಯ ಆಗಿಬಿಟ್ಟು ಅವರು ಮದುವೆ 2003ನಲ್ಲಿ ಆಗ್ತಾರೆ. 2004ನಲ್ಲೇ ಅವರ ಮೊದಲನೇ ಮಗ ಮೊಹಮ್ಮದ್ ಫರ್ದೀನ್ ಹುಟ್ಟುತ್ತಾರೆ. ಅಲ್ಲಿ ಪಾಕಿಸ್ತಾನಲ್ಲೇ ಹುಟ್ಟುತ್ತಾರೆ. ಅದಾದ ನಂತರ ಇನ್ನು ಇಬ್ಬರು ಮಕ್ಕಳು ದುಬೈನಲ್ಲಿ ಹುಟ್ಟುತ್ತಾರೆ. ಸೊ ಅದಾದ ಬಳಿಕ ಅವರು ಭಾರತ ದೇಶಕ್ಕೆ ಬರ್ತಾರೆ. ಭಾರತ ದೇಶಕ್ಕೆ ಬಂದಾಗ ಅವರು ಒಂದು ಇಂಡಿಯನ್ ಸಿಟಿಜನ್ಶಿಪ್ನ ಪಡೆದೇನೆ ಬೇರೆ ಡಾಕ್ಯುಮೆಂಟ್ಸ್ನ ತೊಗೊಂಡ್ಬಿಡ್ತಾರೆ. ಒಂದು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ನ ಬೆಂಗಳೂರಿನಲ್ಲಿ ತೊಗೊಳ್ತಾರೆ. ಅದೇ ರೀತಿ ಆಧಾರ್ ಕಾರ್ಡ್ನೂ ಕೂಡ ಬೆಂಗಳೂರಿನಲ್ಲೇ ತೊಗೊಳ್ತಾರೆ. ಅದಾದಮೇಲೆ ಅವರು ಆಧಾರ್ ಅಡ್ರೆಸ್ನ ಬಾಗೇಪಲ್ಲಿಗೆ ಚೇಂಜ್ ಮಾಡಿಕೊಂಡು ರೇಷನ್ ಕಾರ್ಡಲ್ಲಿ ನಮೂದು, ಜೊತೆಗೆ ವೋಟರ್ ಲಿಸ್ಟ್ನಲ್ಲಿ ನಮೂದು ಮಾಡ್ಕೊಳ್ತಾರೆ. ಸೊ ಈ ರೀತಿ ಕಂಪ್ಲೇಂಟ್ ಬಂದಾಗ ಇಮಿಡಿಯೇಟಾಗಿ ನಾವು ಆ ದಾಖಲೆಗಳನ್ನೆಲ್ಲ ಪರಿಶೀಲಿಸಿ ಅವ್ರನ್ನೂ ಎಲ್ಲ ನಾವು ಒಂದು ರೀತಿ ಮಾತಾಡಿಸಿದ ಮೇಲೆ ಆ ಒಂದು ವಿಷಯ ನಮಗೆ ಹೊರಗಡೆ ಬಂದಾಗ ನಾವೇನು ಮಾಡ್ತೀವಿ ಅಂತಂದರೆ ಇಮಿಡಿಯೇಟಾಗಿ ರೇಷನ್ ಕಾರ್ಡ್ನಲ್ಲಿ ಹೆಸರು ಡಿಲೀಟ್ ಮಾಡ್ತೀವಿ. ಜೊತೆಗೆ ವೋಟರ್ ಲಿಸ್ಟಿಂದನೂ ಕೂಡ ಯಾರು ಭಾರತದ ಪೌರತ್ವ ಹೊಂದಿಲ್ವೋ ಒಂದು ತಾಯಿ ಮತ್ತು ಒಬ್ಬ ಮಗ ಅವ್ರದ್ದು ಕೂಡ ನಾವು ಇಮಿಡಿಯೇಟಾಗಿ ಡಿಲೀಟ್ ಮಾಡ್ತೀವಿ. ಜೊತೆಗೆ ಅವರ ವಿರುದ್ಧ ಕೂಡ ನಾವು ಒಂದು ಕಂಪ್ಲೇಂಟನ್ನು ಪೊಲೀಸ್ ಸ್ಟೇಷನಲ್ಲಿ ದಾಖಲು ಮಾಡಿದ್ದೀವಿ. ಮೊಹಮ್ಮದ್ ಆಯೂಬ್ ಖಾನ್ ಅವರು ಇಂಡಿಯನ್ ಸಿಟಿಸನ್ನೇ. ಹೌದು, ಅವರು ಮದುವೆ ಆಗಿದ್ದು ದುಬೈಯಲ್ಲಿ ಮದುವೆ ಆಗ್ತಾರೆ. ಬಟ್ ಆಕೆ ಬಂದು ಪಾಕಿಸ್ತಾನಿ ನ್ಯಾಷನಲ್ ಆಗಿರ್ತಾರೆ. ಅವರ ಮೊದಲನೇ ಮಗನೂ ಕೂಡ ದುಬೈಯಲ್ಲಿ ಇದ್ದಾಗಲೇ ಅವರು ಪಾಕಿಸ್ತಾನ್ಗೆ ಹೋಗಿ ಅಲ್ಲಿ ಅವರು ಮಗು ಹುಟ್ಟೋದು. ಸೊ ಅದು ಕೂಡ ಪಾಕಿಸ್ತಾನಿ ನ್ಯಾಷನಲ್ ಆಗಿರುತ್ತೆ. ಈಗ ತಾಯಿ ಮತ್ತು ಮೊದಲನೇ ಮಗ ಮೇಲೆ FIR ಆಗಿದೆ. ಇನ್ನು ತಹಶೀಲ್ದಾರ್ ಕಚೇರಿಯಲ್ಲಿ ಅಧಿಕಾರಿಗಳು ದಾಖಲೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿದಾಗ ಇವರು ಪಾಕಿಸ್ತಾನಿ ಪ್ರಜೆಗಳು ಎಂಬ ಶಾಕಿಂಗ್ ಸತ್ಯ ಹೊರಬಿದ್ದಿದೆ. ಆಪರೇಷನ್ ಸಿಂಧೂರ್ ನಂತರ ಇವರ ವೀಸಾ ನವೀಕರಣವೂ ಆಗಿರಲಿಲ್ಲ. ವೀಸಾ ಅವಧಿ ಮುಗಿದಿದ್ರೂ ಪಾಕಿಸ್ತಾನಕ್ಕೆ ಮರಳದೆ ಬೆಂಗಳೂರಿನ ವಿಳಾಸ ಬಳಸಿ ಅಕ್ರಮವಾಗಿ ಬ್ಯಾಂಕ್ ಖಾತೆ, ರೇಷನ್ ಕಾರ್ಡ್ ಸೃಷ್ಟಿಸಿಕೊಂಡಿದ್ರು ಎನ್ನಲಾಗಿದೆ. ಒಟ್ಟಾರೆ ದಾಖಲೆಗಳ ಅಕ್ರಮ ಬಯಲಾಗ್ತಿದ್ದಂತೆ ಬಾಗೇಪಲ್ಲಿ ತಹಶೀಲ್ದಾರ್ ನೀಡಿದ ದೂರಿನ ಮೇರೆಗೆ ಪೊಲೀಸರು ಇಬ್ಬರನ್ನು ವಶಕ್ಕೆ ಪಡೆದು ತನಿಖೆ ತೀವ್ರಗೊಳಿಸಿದ್ದು ಮತ್ತಷ್ಟು ಸತ್ಯಾಸತ್ಯತೆ ಹೊರಬರಬೇಕಿದೆ.